ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಆಗಸ್ಟ್ ತಿಂಗಳ ವೇಳೆಯಲ್ಲಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವನ್ನ ನಡೆಸಬೇಕು ಅಂತ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯ ಹುಟ್ಟುಹಬ್ಬಕ್ಕೆ ಅಹಿಂದ ವೇದಿಕೆ ಸಿದ್ಧವಾಗ್ತಾ ಇದೆ. ದಾವಣಗೆರೆ ಸಿದ್ದರಾಮೋತ್ಸವದ ಬಳಿಕ ಈಗ ಮತ್ತೊಂದು ಕಾರ್ಯಕ್ರಮ. ಕಳೆದ ಬಾರಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು. ಈಗ ಮತ್ತೊಂದು ಸಮಾವೇಶ, ಅದು ಕೂಡ ಹುಬ್ಬಳ್ಳಿಯಲ್ಲಿ. ಸಮಾವೇಶದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸೋದಕ್ಕೆ ಅಂತ ಪ್ಲಾನ್ ಮಾಡಲಾಗ್ತಾ ಇದೆ. ಅಹಿಂದ ನಾಯಕ ಅಂತ ಇಲ್ಲಿವರೆಗೂ ಕೂಡ ಪ್ರಖ್ಯಾತಿ ಪಡ್ಕೊಂಡಿರುವಂತ ಸಿದ್ದರಾಮಯ್ಯನವರು ಮತ್ತೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಈ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. 3-4 ದಿನಗಳಲ್ಲಿ ಕಮಿಟಿ ಸಭೆ ಸೇರಿ ಅಂತಿಮವಾಗಿ ಸಿದ್ಧತೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಕಳೆದ ಬಾರಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವವನ್ನ ಅದ್ಧೂರಿಯಾಗಿ ಮಾಡಲಾಗಿತ್ತು. ಲಕ್ಷಾಂತರ ಜನರು ಕೂಡ ಸೇರಿದ್ರು. ಈ ಬಾರಿ ಕೂಡ ಹುಬ್ಬಳ್ಳಿಯಲ್ಲಿ ಸಿದ್ದರಾಮೋತ್ಸವ ಅಥವಾ ಸಿದ್ದರಾಮಯ್ಯನವರ ಹುಟ್ಟು ಹಬ್ಬದ ಅಂಗವಾಗಿ ಅಹಿಂದ ನಾಯಕನಿಗೋಸ್ಕರ ಒಂದು ಅದ್ದೂರಿ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಅಹಿಂದ ನಾಯಕನ ಶಕ್ತಿ ಪ್ರದರ್ಶನಕ್ಕೆ ಅಂತ ವೇದಿಕೆ ಸಜ್ಜಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಆಗಸ್ಟ್ ತಿಂಗಳಲ್ಲಿ. ಇನ್ನೂ ಕೂಡ ದಿನಾಂಕ ನಿಗದಿ ಆಗಿಲ್ಲ. ಆಗಸ್ಟ್ ತಿಂಗಳಲ್ಲಿ ಯಾವಾಗ ಬೇಕಿದ್ರೂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆಗ್ಬೋದು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಅದೇ ರೀತಿಯಾಗಿ ದಲಿತ ವರ್ಗ, 3 ವರ್ಗಕ್ಕೂ ಕೂಡ ಜನಪ್ರಿಯ ನಾಯಕ ಅಂತ ಗುರುತಿಸ್ಕೊಂಡಿರುವಂಥ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ, ಅವರು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ವೇದಿಕೆ ಸಜ್ಜಾಗ್ತಾ ಇದೆ. ಲಕ್ಷಾಂತರ ಜನರನ್ನ ಸೇರಿಸುವ ಮೂಲಕ, ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಮೂಲಕ ವಿರೋಧಿಗಳಿಗೆ, ವಿಪಕ್ಷಗಳಿಗೆ ಟಕ್ಕರ್ ಕೊಡುವಂಥ ಯತ್ನದಲ್ಲಿ ಈ ಒಂದು ಅಹಿಂದ ನಾಯಕನ ಪ್ರದರ್ಶನ ಆಗುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ. ಈಗಾಗಲೇ ಸಿದ್ದರಾಮೋತ್ಸವದ ಜೊತೆಗೆ ಸಿದ್ದರಾಮಯ್ಯನವರು ಒಂದಷ್ಟು ಒಗ್ಗಟ್ಟು ಪ್ರದರ್ಶನವನ್ನ ಮಾಡುವ ಮೂಲಕ ಕಳೆದ ಬಾರಿ ದಾವಣಗೆರೆಯಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿದ್ರು. ಆ ಒಂದು ಸಿದ್ದರಾಮೋತ್ಸವ ಸಕ್ಸಸ್ ಕೂಡ ಆಗಿತ್ತು. ಸಿಎಂ ಕೂಡ ಈಗ ಆಗಿದ್ದಾರೆ. ಈಗ ಸಿಎಂ ಆದ ಬಳಿಕ ಕೂಡ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಅಹಿಂದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ, ಯಾವಾಗ ಕಾರ್ಯಕ್ರಮ ನಡೀಬಹುದು, ಎಷ್ಟು ಜನರು ಸೇರಬಹುದು ಅಂತ? ಸೌಖ್ಯ, ಮತ್ತೆ ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರ ಸಿಎಂ ಅಂಡ್ ಟೀಮ್ ಅನ್ನೋದು ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಆಗಸ್ಟ್ ನಲ್ಲಿ ಅವರ 76ನೇ ವರ್ಷದ ಜನ್ಮದಿನದ ಅಂಗವಾಗಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆಸೋದಕ್ಕೆ ಮತ್ತೆ ಎಲ್ಲಾ ರೀತಿಯ ಸಿದ್ಧತೆಗಳ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಈಗಾಗ್ಲೇ ಸಿಎಂ ಬದಲಾವಣೆ ಆಗ್ಬೇಕು ಎಂಬ ಕೂಗು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಒಕ್ಕಲಿಗರ ಮಠದ ಸ್ವಾಮೀಜಿ ಅವರು ಚಂದ್ರಶೇಖರ ಸ್ವಾಮೀಜಿ ಸಿಎಂ ಬದಲಾವಣೆ ಆಗ್ಬೇಕು, DKC ಅವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಎಂಬ ಬಹಿರಂಗ ಒಂದು ವೇದಿಕೆಯಲ್ಲಿ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಇದಾದ ಬಳಿಕ ಒಂದಿಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿಎಂ ಹಾಗೂ DCM ಹೆಚ್ಚುವರಿ DCM ಗಳನ್ನ ಮಾಡಬೇಕು ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವಲಯದಲ್ಲೂ ಸಾಕಷ್ಟು ಹರಿದಾಡ್ತಾ ಇದೆ ಈ ವಿಚಾರಗಳು. ಹಾಗಾಗಿ ಇದಕ್ಕೆ ಶಕ್ತಿ ಪ್ರದರ್ಶನ ಮಾಡಿ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಸಾಬೀತುಗೊಳಿಸಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರ ಕಡೆಯಿಂದ ಕೂಡ ಕೂಗು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಅಂದ್ರೆ ದಾವಣಗೆರೆ ಬಳಿಕ ಕಳೆದ 3 ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ಮಾಡಿ, ಬೃಹತ್ ಕಾರ್ಯಕ್ರಮವನ್ನ ಮಾಡಿ ಒಂದ್ ರೀತಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಮುಂಬರುವ ದಿನಗಳಲ್ಲಿ ಮತ್ತೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಏರ್ಬೇಕು ಎಂಬ ಕೂಗು ಅಲ್ಲಿಂದನೇ ಶುರುವಾಗಿತ್ತು. ಆದ್ರೆ ಈಗ ಸದ್ಯ ಇರುವಂತ ಒಂದು ರಾಜಕೀಯ ಪರಿಸ್ಥಿತಿ ವಾತಾವರಣದಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲಿ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಮಟ್ಟದ ಒಂದು ಸಮಾವೇಶ ಮಾಡಬೇಕು, ಮತ್ತೆ ಅಹಿಂದ ಸಮಾವೇಶದ ಒಂದು ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂತದ್ದು. ಯಾಕೆಂದ್ರೆ ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಒಂದು ಮನಸ್ತಾಪ ಆದಾಗ್ಲೂ ಕೂಡ ಹುಬ್ಬಳ್ಳಿಯಿಂದಲೇ ಅಹಿಂದ ಕಾರ್ಯಕ್ರಮವನ್ನ ಮಾಡಿ ಮುನ್ನೆಲೆಗೆ ಬಂದಿರುವಂತದ್ದು. ಹಾಗಾಗಿ ಮತ್ತೆ ಹುಬ್ಬಳ್ಳಿಯಿಂದಲೇ ತಮ್ಮ ಮತ್ತೊಂದು ರಾಜಕೀಯ ವೇದಿಕೆಯನ್ನ ಸೃಷ್ಟಿ ಮಾಡಿ ಮತ್ತೆ ಅಲ್ಲಿಂದಲೇ ಶುರು ಮಾಡಬೇಕು ಎಂಬ ವಿಚಾರದ ಹಿನ್ನೆಲೆಯಲ್ಲಿ ಹಾಗೂ ಸಮಿತಿ ಅಂದ್ರೆ ಸಿದ್ದರಾಮಯ್ಯನವರ ಒಂದು ಜನ್ಮ ದಿನಾಚರಣೆ ಮಾಡಬೇಕು ಎಂಬ ಒಂದು ಸಮಿತಿ ಕೂಡ
ಇದೇ ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಅಲ್ಲಿಂದಲೇ ಹುಬ್ಬಳ್ಳಿಯಿಂದಲೇ ಮತ್ತೆ ಸಮಾವೇಶನ ಮಾಡಬೇಕು ಅನ್ನೋ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇನ್ನ ಕೆಲವೇ 3-4 ದಿನಗಳಲ್ಲಿ ಮತ್ತೆ ಆ ಸಮಿತಿ ಒಂದು ಸಭೆ ಸೇರಿ ಯಾವ ರೀತಿ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು, ಬರುವಂತಹ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರುಗಳಿಗೆ ಯಾವ ರೀತಿ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಎಂಬ ಸಂಪೂರ್ಣವಾದಂತಹ ಒಂದು ವಿಚಾರಗಳನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲವನ್ನೂ ಕೂಡ ಅಂತಿಮಗೊಳಿಸಲಾಗ್ತಾ ಇದೆ. ಅಂದ್ರೆ ಹುಬ್ಬಳ್ಳಿಯಲ್ಲಿ ಮಾಡುವುದರ ಮೂಲಕ ಮತ್ತೊಂದೇ ಏನು ಈ ಹಿಂದೆ ದೇವೇಗೌಡರ ಹಿಂದೆ ಮನಸ್ತಾಪ ಆದಂತ ಸಂದರ್ಭದಲ್ಲಿ ಮತ್ತೊಂದು ವೇದಿಕೆ ಮೂಲಕ ಹೆಚ್ಚು ಒಂದು ಶಕ್ತಿಯನ್ನ ಪಡ್ಕೊಂಡಿದ್ರು. ಈಗ ಮತ್ತೆ ಅದೇ ರೀತಿ ಆಗುತ್ತಾ ಎಂಬ ಲೆಕ್ಕಾಚಾರಗಳು ಹಾಗೂ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.